ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಚಾಲಕರಿಗೆ ಪೊಲೀಸರು ತಡೆದು ದಂಡ ವಿಧಿಸುತ್ತಿದ್ದರು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಎಸ್ಪಿ ಕುಶಾಲ್ ಚೋಕ್ಸೆ ಕಾರ್ಯಾಚರಣೆ ನಡೆಸಿದ್ರು. ಒಂದು ವಾರದಿಂದ ಪೊಲೀಸರು ಆಟೋ ಪ್ರಚಾರ, ಧ್ವನಿವರ್ಧಕ ಮೂಲಕ ಬೀದಿ ನಾಟಕ, ನಗರಸಭೆ ವಾಹನಗಳು, ಗ್ರಾಮ ಪಂಚಾಯಿತಿ ವಾಹನಗಳಲ್ಲಿ ವಿಭಿನ್ನವಾಗಿ ಜಾಗೃತಿ ಮೂಡಿಸಲಾಗಿತ್ತು. ಆದರೂ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ಸವಾರರನ್ನ ಎಸ್ಪಿ ಕುಶಾಲ್ ಚೋಕ್ಸೆ ನಾಯಕತ್ವದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ಹಾಗೂ ವಿವಿಧ ಠಾಣೆಗಳ ಪಿಎಸ್ಐ ಮತ್ತು ಸಿಬ್ಬಂದಿ ವರ್ಗ ಸಂಚಾರಿ ಪೊಲೀಸರು ಹಿಡಿದು ದಂಡ ವಿಧಿಸುತ್ತಿದ್ದರು. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ರಾಮೇಗೌಡ, ಯುವ ಅಧ್ಯಕ್ಷ ಬಾಲು ಉಚಿತವಾಗಿ ಹೆಲ್ಮೆಟ್ ನೀಡಿ ಸಾರ್ವಜನಿಕರ ಜೀವ ಉಳಿಸಲು ಸಹಾಯ ಮಾಡಿದರು. ಹೆಲ್ಮೆಟ್ ಕಡ್ಡಾಯವಾದ ಮೊದಲ ದಿನ ಇಂದು ಹೆಲ್ಮೆಟ್ ಇಲ್ಲದೆ ಬಂದವರಿಗೆ ಕನಿಷ್ಠ ಮಟ್ಟದ ದಂಡ ವಿಧಿಸಿ ನಾಳೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಎಚ್ಚರಿಕೆ ನೀಡಿದರು. ಹೆಲ್ಮೆಟ್ ಧರಿಸಿದ ಪೊಲೀಸ್ ಮತ್ತು ಸಾರ್ವಜನಿಕರಿಂದ ಜನರಿಗೆ ಅರಿವು ಮೂಡಿಸಲು ಸೈರನ್ನೊಂದಿಗೆ ರ್ಯಾಲಿ ಮಾಡಿ ಜಾಗೃತಿಗೊಳಿಸಿದರು. ಈ ಬೈಕ್ ರ್ಯಾಲಿಯಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಪಬ್ಲಿಕ್ಗೆ ಕೂಡ ಹೇಳಿದ್ದೀವಿ, ಬೇರೆ ಜನ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ कि ನಮ್ಮ ಜೊತೆ ಭಾಗವಹಿಸಿ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ. ಬೈಕ್ ರ್ಯಾಲಿಯಲ್ಲಿ ಎಲ್ಲರೂ ಬೈಕಲ್ಲಿ ಸೈರನ್ಸ್ ಇದೆ, ಹಾರ್ನ್ ಇದೆ, ಅದನ್ನು ಯೂಸ್ ಮಾಡಿ ಸ್ವಲ್ಪ ಪಬ್ಲಿಕ್ದು ಇದು ಅವೇರ್ನೆಸ್ ಬರಬೇಕು. ಈ ಬೈಕ್ ರ್ಯಾಲಿ ಆಗ್ತಾ ಇದೆ तो ನಮಗೆ ನೋಡಬೇಕು. ಈ ಕಾರಣ ಬಗ್ಗೆ ಎಲ್ಲರೂ ಸೈರನ್ ಹಾಕಿ ಮತ್ತು ಹಾರ್ನ್ಸ್ ಹಾಕಿ ಎಲ್ಲ ರ್ಯಾಲಿ ಮಾಡಿದ್ದಾರೆ. ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇವತ್ತು ಅರೌಂಡ್ 60% ಜನ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಈಗ ಓನ್ಲಿ 10 ಗಂಟೆ ಆಯಿತು. ನಾನು ಕೂಡ ಸ್ವಂತ ಫುಲ್ ಡೇ ರೋಡಲ್ಲಿ ಸ್ಪೆಂಡ್ ಮಾಡಿ ಪಬ್ಲಿಕ್ ಜೊತೆ ಮತ್ತೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಇವತ್ತಿನಿಂದ ಪ್ರಯತ್ನ ಮಾಡ್ತೀನಿ. ಮತ್ತು ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀವಿ कि ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಬಿಕಾಸ್ ಇದು ಒಂದು ಈ ಥರ ಎಲ್ಲ ಒಂದು ರೂಲ್ ಇದೆಯಾ, ಈ ಕಾರಣ ಬಗ್ಗೆ ಫಾಲೋ ಮಾಡಬೇಕು. ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್, ಟೌನ್ ರೂರಲ್ ಪೊಲೀಸರು, ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐಗಳಾದ ಮಂಜುಳಾ ಮತ್ತು ವಿದ್ಯಾ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.